2024ರ ಫೋರ್ಬ್ಸ್ ಜಾಗತಿಕ ಅತಿ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮುಖೇಶ್ ಅಂಬಾನಿ ಏಷ್ಯಾದ ನಂಬರ್ 1 ಶ್ರೀಮಂತ, ಗೌತಮ್ ಅದಾನಿ ಭಾರತದ 2ನೇ ಅತಿ ದೊಡ್ಡ ಶ್ರೀಮಂತ ಆಗಿ ಹೊರಹೊಮ್ಮಿದ್ದಾರೆ. ಒಬ್ಬರು ಭಾರತದ 2ನೇ ಅತಿ ದೊಡ್ಡ ಶ್ರೀಮಂತ, ಇನ್ನೊಬ್ಬರು ಏಷ್ಯಾದ ನಂಬರ್ 1 ಶ್ರೀಮಂತ. ಯಾರು ಅಂದರೆ ಅದು ಮುಖೇಶ್ ಅಂಬಾನಿ. ಭಾರತದಲ್ಲಿ ಗೌತಮ್ ಅದಾನಿ ಭಾರತದ 2ನೇ ಅತಿ ದೊಡ್ಡ ಶ್ರೀಮಂತರಾಗಿ ಹೊರಹೊಮ್ಮಿದ್ದಾರೆ. ಈ ಪಟ್ಟಿ ಪ್ರಕಾರ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಕಾಣಿಸ್ಕೊಂಡಿದ್ದಾರೆ. ಭಾರತೀಯರು 200 ಜನ ಭಾರತೀಯರಿದ್ದಾರಂತೆ. ನೋಡಿ, 2024ರ ಫೋರ್ಬ್ಸ್ ಪಟ್ಟಿಯಲ್ಲಿ 200 ಜನ ಭಾರತೀಯರಿಗೆ ಸ್ಥಾನ ಸಿಕ್ಕಿದೆ ಶ್ರೀಮಂತರ ಲೆಕ್ಕಾಚಾರದಲ್ಲಿ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 39 ಜನ ಬಿಲಿಯನ್ ಪತಿಗಳು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ಇನ್ನೂ ತುಂಬ ಶ್ರೀಮಂತರು ಅಂಥೇಳಿ 39 ಜನ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಭಾರತದ ಈ ಬಿಲಿಯನ್ ಪತಿಗಳಿದ್ದಾರಲ್ಲ, ಇವರ ಒಟ್ಟು ಸಂಪತ್ತು $954 ಬಿಲಿಯನ್. ಅಂದರೆ ಕೇವಲ 200 ಜನರ ಬಳಿಯಲ್ಲಿ 200 ಜನ ಭಾರತದಲ್ಲಿ ಎಷ್ಟು ದುಡ್ಡಿದೆ ಇವ್ರ ಬಳಿಯಲ್ಲಿ ಅಂತ ಹೇಳಿದ್ರೆ 79.63 ಲಕ್ಷ ಕೋಟಿಗಳಷ್ಟು ಹಣ ಇವ್ರ ಬಳಿಯಲ್ಲಿದೆ. ಇದಿಷ್ಟಕ್ಕೆ ಸಮ ಅಂತ ಹೇಳಿದ್ರೆ ಈ 200 ಜನರ ಬಳಿ ಇರತಕ್ಕಂಥ ಹಣ ಒಂದು ಕಡೆ ಇಟ್ಕೊಂಡು ಈ ದೇಶಕ್ಕೆ ಒಂದು ಆ್ಯಕ್ಚುಯಲ್ ಬಜೆಟ್ ನಾವು ಮಂಡಿಸ್ಬೇಕಪ್ಪ ಅಂತ ಡಿಸೈಡ್ ಮಾಡಿದ್ರೆ 2 ವರ್ಷಗಳಿಗೆ ಭಾರತವನ್ನು ಸಾಕಬಹುದು. ಈ 200 ಜನದ ಹತ್ರ ಹಣ ಇದೆಯಲ್ಲ, ಇಷ್ಟೇ ಹಣ ಇಟ್ಕೊಂಡ್ರೆ ಇಡೀ ಭಾರತವನ್ನು 2 ವರ್ಷಗಳಿಗೆ ಸಾಕಬಹುದು. 2 ವರ್ಷಗಳು. ಕರ್ನಾಟಕವನ್ನು ಹೆಚ್ಚು ಕಡಿಮೆ 30 ವರ್ಷಗಳಿಗೆ ಸಾಕಬಹುದು. ಇವ್ರ ಹತ್ರ ಇದೆಯಲ್ಲ ಹಣ, ಇಷ್ಟೇ ಹಣ ತೊಗೊಂಡು ಬಿಟ್ಟರೆ ಕರ್ನಾಟಕವನ್ನು 30 ವರ್ಷಗಳವರೆಗೆ ಸಮೃದ್ಧವಾಗಿ ಸಾಕಬಹುದು. ಅಷ್ಟು ಹಣ ಬರೀ 200 ಜನರ ಬಳಿಯಲ್ಲಿದೆ. ಕಳೆದ ವರ್ಷ 56.34 ಲಕ್ಷ ಕೋಟಿ ಇತ್ತು ಇವರದ್ದೇ ಆಸ್ತಿ, ಇಷ್ಟು ಜನಗಳದ್ದೇ. ಈ 56.34 ಲಕ್ಷ ಕೋಟಿಗಳಿಂದ 79.63 ಲಕ್ಷ ಕೋಟಿಗಳಿಗೆ ಇದು ಹೋಗಿದೆ. ಅಂದರೆ ಹೆಚ್ಚು ಕಡಿಮೆ 80 ಲಕ್ಷ ಕೋಟಿಯಿಂದ ಇಟ್ಕೊಳ್ರಪ್ಪ. ಇಲ್ಲೊಂದು 57 ಲಕ್ಷ ಕೋಟಿ ಇದ್ದದ್ದು 80 ಲಕ್ಷ ಕೋಟಿ ಆಯಿತು ಅಂತ ಅಂದುಕೊಳ್ಳಿ. ಅಷ್ಟು ಜಾಸ್ತಿ ಆಗಿದೆ ಬಿಲಿಯನೇರ್ಗಳ ಆಸ್ತಿ. ಮುಖೇಶ್ ಅಂಬಾನಿ ಸಂಪತ್ತು $83 ಬಿಲಿಯನ್ ಇಂದ $116 ಏರಿಕೆ ಆಗಿದೆ. ಯಾವುದು ಹಾಗಾದರೆ ಅಚ್ಚೇದಿನ್? ಏನ್ರಿ ಇಷ್ಟೊಂದು ಶ್ರೀಮಂತರು ಬರ್ತಾ ಇದ್ದಾರಲ್ಲ, ಹಾಗಾದರೆ ಭಾರತ ಶ್ರೀಮಂತ ಆಗಿ ಹೋಯ್ತಾ? ಸಹಜವಾಗಿ ಅನಿಸುತ್ತೆ, ನಮಗೇನು ಹೊಟ್ಟೆ ಊರಿನ ಇವರು ಶ್ರೀಮಂತರಾಗ್ಬಿಟ್ರು ಅಂತ. ನೋ, ಇಲ್ಲಿ ಭಾರತದಲ್ಲಿನ ಕೆಲ ವ್ಯಕ್ತಿಗಳು ಶ್ರೀಮಂತರಾಗೋದು ಬೇರೆ, ಇದನ್ನೇ ನಾವು ಆರ್ಥಿಕತೆಯಲ್ಲಿ ಮಹಾನ್ ವೇಗ ಸಾಧಿಸ್ಬಿಟ್ಟಿದ್ದೀವಿ ಅಂತ ಬಿಂಬಿಸಿಕೊಳ್ಳುವುದು ಬೇರೆ. ಇದಕ್ಕೆ ನಾವು ವಿಶ್ವದಲ್ಲಿ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ಕೊಳ್ಳೋದು ಬೇರೆ. ಭಾರತ ಶ್ರೀಮಂತವಾಯಿತಾ? ಭಾರತದ ಜನರೆಲ್ಲ ತಕ್ಕ ಮಟ್ಟಿಗೆ ಶ್ರೀಮಂತರಾದ್ರ? ಹಸಿವು ನೀಗ್ತಾ? ಅವರಲ್ಲಿ ಆಸ್ತಿಯ ಸಮಾನ ಹಂಚಿಕೆ ಆಗಿದೆಯಾ? ಆದಾಯದ ಸಮಾನ ಹಂಚಿಕೆ ಆಗ್ತಾ ಇದೆಯಾ? ಸಮಾನ ಬೇಡ ರೀ, ಜೀವನ ನಿರ್ವಹಣೆಗಾಗೋಷ್ಟಾದರೂ ಬೇಕಲ್ವೇ? ಅದಾಗಿದೆ ಅಂತ ಕೂಡ ನಾವು ಚೆಕ್ ಮಾಡಬೇಕು. ಕಳೆದ 10 ವರ್ಷಗಳಲ್ಲಿ ಏನಾಗಿದೆ ಅಂದರೆ ಶ್ರೀಮಂತರ ಆಸ್ತಿ ಮಿತಿ ಮೀರಿ ಏರಿಕೆ ಆಗಿಬಿಟ್ಟಿದೆ ನಮ್ಮಲ್ಲಿ. ಒಂದು ವರ್ಷದಲ್ಲಿ 30 ಹೊಸ ಬಿಲಿಯನೇರ್ಗಳ ಉದಯ ಆಗುತ್ತೆ. ನೋಡಿ, ಬಿಲಿಯನೇರ್ಗಳು ಜಾಸ್ತಿ ಆದರೆ ಇಲ್ಲಿ ಯಾರಿಗೂ ಬೇಸರ ಇಲ್ಲ, ಅಸಹನೆಯೂ ಇಲ್ಲ, ಹೊಟ್ಟೆ ಕಿಚ್ಚೂ ಇಲ್ಲ. ಸಮಸ್ಯೆ ಬರ್ತಿರೋದು ಏನಂತ ಹೇಳಿದ್ರೆ ಕೆಲವರ ಬಳಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳ ಬಳಿ ಇರಬೇಕಾಗಿದ್ದಂಥ ಸಂಪತ್ತು ಒಂದು ಕಡೆ ಬರುತ್ತಲ್ಲ, ಇದೊಂದು ಬ್ಯಾಡ್ ಡೆವಲಪ್ಮೆಂಟ್. ಇದು ಕೆಲವು ಜನಗಳ ಬಳಿಯಲ್ಲಿ 1000 ಉದ್ಯಮಗಳಿರ್ತಾವ್ರಿ. ಸಣ್ಣ ಪುಟ್ಟ ಮಧ್ಯಮ, ಸಣ್ಣ, ಸೂಕ್ಷ್ಮ, ಈ ರೀತಿ ಉದ್ಯಮ ವಲಯದಲ್ಲಿ ಸಾವಿರಾರು ಇರ್ತವೆ. ಸಾವಿರಾರು ಆ ಥರ ಸಣ್ಣ ಪುಟ್ಟ ಉದ್ಯಮಗಳ ಮೇಲೆ ಟ್ಯಾಕ್ಸ್ ಬರೇನೋ, ಇನ್ನೊಂದು ಬರೇನೋ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆನೋ, ಎಂಪ್ಲಾಯ್ ಸಿಗ್ತಿಲ್ಲ ಅನ್ನೋದು ಏನೋ ಒಂದಾಗ ಏನಾಗ್ಬಿಡ್ತವೆ, ಕ್ಲೋಸ್ ಆಗಿಬಿಡ್ತವೆ. ಅವುಗಳಿಗೆ ಸರ್ಕಾರದ ಕಡೆಯಿಂದ ಸವಲತ್ತುಗಳು ಸಿಗಲ್ಲ. ಅವು ಕ್ಲೋಸ್ ಆಗ್ತಿದ್ದ ಹಾಗೆ ಆ ಎಲ್ಲ ಇಂಡಸ್ಟ್ರಿಗಳನ್ನು ಈ ಬಿಲಿಯನೇರ್ ಪತಿಗಳಿರ್ತಾರಲ್ಲ ಇವರು ಅದನ್ನು ಕೊಂಡ್ಕೊಳ್ತಾರೆ. ಲಾಸ್ ಮೇಕಿಂಗ್ ಸೆಕ್ಟರ್, ತುಂಬ ಲಾಸ್ ಆಗಿಬಿಡ್ತಾ ಇತ್ತು ಅಂದ ತಕ್ಷಣ ನಾನು ಕೊಂಡ್ಕೋತೀನಪ್ಪ, ಫೈನಲ್ ಇಷ್ಟು ಕೊಡ್ತೀನಿ, ಇಷ್ಟಾದರೆ ಕೊಡು ಅಂತಾರೆ. ಕೊಟ್ಬಿಟ್ಟು ಅವರು ಯಾ ಕಡೆನೋ ಹೊರಟು ಬಿಡ್ತಾರೆ. ಇವರು ಅದನ್ನು ತೊಗೊಂಡು ಅದನ್ನೆಲ್ಲ ಫುಲ್ಲು ಆವರಿಸ್ಕೊಳ್ತಾರಲ್ಲ. ಈ ಮೂಲಕವಾಗಿ ಎಷ್ಟೋ ಜನಗಳಿಗೆ ಕೆಲಸ ಆಗಬೇಕಾಗಿದ್ದ, ಎಷ್ಟೋ ಉದ್ಯಮಪತಿಗಳಿಗೆ ಒಂದು ದಾರಿ ಆಗಬೇಕಾಗಿದ್ದಂಥ ಉದ್ಯಮಗಳೇನಾಗ್ತವೆ, ಕೆಲವರ ತೆಕೆಗೆ ಬಂದುಬಿಡ್ತವೆ. ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಕಚ್ಚಾ ವಸ್ತುಗಳ ಬೆಲೆ ಪೂರೈಸೋಕ್ಕಾಗಲ್ಲ. ಅದೇ ದುಡ್ಡಿರೋನು ನಾನು ನೋಡ್ಕೊಳ್ತೀನಿ ಅಂತ ಮಾಡ್ತಾನೆ. ಅದೇ ಬ್ಯಾಂಕಲ್ಲಿ ಸಾಲ ತಗೋತಾನೆ. ಬ್ಯಾಂಕ್ ಸಾಲ ಯಾರು ಕೊಡೋದು? ಬ್ಯಾಂಕಲ್ಲಿ ಕೊಡ್ತಾವಲ್ವಾ. ಬ್ಯಾಂಕ್ಗಳಲ್ಲಿ ದುಡ್ಡು ಯಾರಿರ್ತದೆ? ಜನಸಾಮಾನ್ಯರ ದುಡ್ಡಿರುತ್ತೆ. ಒಂದು ವೇಳೆ ಅವ್ನು ಲಾಸ್ ಆದ್ನಾ, ಅವನದು NPA ಅನ್ಬಿಡೋದು. ಇದು NPA, ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು, ಇದು ಬ್ಯಾಡ್ ಲೋನು, ಕೆಟ್ಟ ಲೋನ್ ಇದು. ಹಾಗಾಗಿ ಒಂಥರ ಮಾಫಿ ಲೆಕ್ಕನೇ, ಮಾಫಿ ಅಂತ ಹೇಳಲ್ಲ. 11.5 ಲಕ್ಷ ಕೋಟಿ ಈ ಥರದ್ದಾಯಿತು. ನಮ್ಮ ರೈತರದ್ದು ಒಂದು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರಿ ಅಂದರೆ ಅಯ್ಯೋ ಎಲ್ಲಾದರೂ ಉಂಟಾ, ಸಾಲ ಮನ್ನಾ ಮಾಡೋಕ್ಕಾಗುತ್ತಾ ಅಂತಾರೆ. ಆದರೆ ಇದೇ ಉದ್ಯಮಪತಿಗಳಿದ್ದಾರಲ್ಲ, ಕರೋಡಪತಿಗಳು, ಶತಕೋಟ್ಯಾಧಿಪತಿಗಳೆಲ್ಲ ಇದ್ದಾರಲ್ಲ, ಇವ್ರದ್ದಾದರೆ 11.5 ಲಕ್ಷ ಕೋಟಿ. ಅಗೇನ್ ಆ 11.5 ಲಕ್ಷ ಕೋಟಿ ಯಾರ್ದು ಹೇಳಿ? ನಮ್ಮದೇ.
ಆ ದುಡ್ಡು ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಬರಬೇಕು ಅಂದರೆ ಏನು ಮಾಡಬೇಕು? ನಮ್ಗಳ ಮೇಲೆ ಮತ್ತೆ ಟ್ಯಾಕ್ಸ್ ಹಾಕ್ಬೇಕು ಜಾಸ್ತಿ. ಅದೇ ಅಲ್ವಾ ರೂಟ್ ಇರೋದು. ಇನ್ಯಾವ ರೂಟ್ ಇದೆ? ಉದ್ಯಮಪತಿಗಳದ್ದು ಇಲ್ಲಿ ಮನ್ನಾ ಆದಾಗ ಬ್ಯಾಂಕ್ಗಳಿಗೆ ದುಡ್ಡು ಬರಬೇಕದು ಮತ್ತೆ ಬರಲ್ವಲ್ಲ. ಬ್ಯಾಂಕ್ ವಸೂಲಿ ಮಾಡೋಕ್ಕಾಗಲ್ಲ ಅವ್ರ ಕಡೆಯಿಂದ. ಅವರು ಲಾಸ್ ಆದರೆ ನಾನು ಲಾಸ್ ಆದ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಲಾಭ ಬಂದರೆ ಅವನು ಶತಕೋಟ್ಯಾಧಿಪತಿ ಆಗಿಬಿಟ್ಟು ಅವನು ನಾನು 1ನೇ ಶ್ರೀಮಂತ 2ನೇ ಶ್ರೀಮಂತ ಅಂತ ಅಂದ್ಕೊಂಡಿರ್ತಾರೆ. ಇದು ನಮ್ಮ ಸ್ಥಿತಿ. ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಬರಬೇಕು ಅಂದರೆ ಟ್ಯಾಕ್ಸ್ ಜಾಸ್ತಿ ಮಾಡು, ಅದರ ಬೆಲೆ ಜಾಸ್ತಿ ಮಾಡು, ಇದ್ರ ಬೆಲೆ ಜಾಸ್ತಿ ಮಾಡು, ಬಡ್ಡಿ ರೇಟ್ ಜಾಸ್ತಿ ಮಾಡು, EMI ಜಾಸ್ತಿ ಕಟ್ಟಿಸ್ಕೊ, ಫಿನಿಶ್. ಮತ್ತೆ ಬ್ಯಾಂಕಿಗೆ ಆ ದುಡ್ಡು ಬಂತು. ಜನಗಳದೇ ದುಡ್ಡು, ಶ್ರೀಮಂತರಾಗೋದು ಇವರೆಲ್ಲರೂ. ಹಾಗಾದರೆ ಉದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತಲ್ಲ. ಹೌದಪ್ಪ, ಆಯ್ತಪ್ಪ, ಬಿಲಿಯನರ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಎಷ್ಟೊಂದು ಕೆಲಸ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಅದೂ ಇಲ್ಲ. ಉದ್ಯೋಗದ ಸಂಖ್ಯೆಯಲ್ಲೂ ಇಳಿಮುಖವಾಯಿತು. ದುಡ್ಡು ಮಾಡ್ಕೊಂಡು ತಿಜೋರಿ ತುಂಬಿಸ್ಕೊಂಡ್ರು. ಉದ್ಯಮಗಳನ್ನು ಚೆನ್ನಾಗಿ ಬೆಳೆಸಬೇಕಾಗಿತ್ತು, ಕೆಲಸ ಜಾಸ್ತಿ ಕೊಡಬೇಕಾಗಿತ್ತು, ಅದಾಗಲಿಲ್ಲ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ವರದಿ ಹೇಳೋದೇ ಬೇರೆ. ಭಾರತದಲ್ಲಿ ನಿರುದ್ಯೋಗ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅಂತ ವರದಿ ಕೊಟ್ಟಿದೆ. ಅವಿದ್ಯಾವಂತರಿಗಿಂತ ವಿದ್ಯಾವಂತ ನಿರುದ್ಯೋಗಿಗಳೇ ಜಾಸ್ತಿ ಆಗಿದ್ದಾರೆ. IIM, IIT ಏನೋ ಮಾತಾಡ್ತಾರಲ್ಲ, ಪಾಪ ಒಂದು IIM ಪದವೀಧರ ಆಗಬೇಕು ಅಂದರೆ ಎಷ್ಟು ಓದಬೇಕ್ರಿ? ಅವ್ರ ಅಪ್ಪ ಅಮ್ಮ ಎಷ್ಟು ಕನಸ್ಕೊಂಡಿರ್ತಾರೆ. ಒಂದು IIT ಮುಗಿಸ್ಕೋಬೇಕು ಅಂದರೆ ಎಷ್ಟು ಕನಸ್ಕೊಂಡಿರ್ತಾರೆ. ಅವರಲ್ಲಿ ಕಳೆದ ವರ್ಷದ ಲೆಕ್ಕ ನಾವು ಚೆಕ್ ಮಾಡಿಕೊಂಡ್ರೆ 50%ಗಿಂತ ಕಡಿಮೆ ಜನಗಳಿಗೆ ಕೆಲಸನೇ ಸಿಕ್ಕಿಲ್ವಂತೆ. ಅಂಥ ವಿದ್ಯಾವಂತರಿಗೇನೆ. ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ 54% 65ಕ್ಕೆ ಏರಿಕೆ ಆಗ್ತಾ ಇದೆ. ಪುರುಷರಿಗೆ ಹೋಲಿಸ್ಕೊಂಡ್ರೆ ಮಹಿಳೆಯರ ನಿರುದ್ಯೋಗದ ದರ ಇದೆಯಲ್ಲ 76.7ರಷ್ಟು ಜಾಸ್ತಿ. ಹಸಿವಿನ ಸೂಚ್ಯಂಕ ನೋಡಿ, ಇಷ್ಟೆಲ್ಲ ಶ್ರೀಮಂತರಿದ್ದಾಗ ಭಾರತ ಸಮೃದ್ಧವಾಗಿರಬೇಕು ಅಂತ ಬಯಸ್ತೀವಿ, ತಪ್ಪೇನಲ್ಲ. ಶ್ರೀಮಂತ ದೇಶ ನಮ್ಮದು ಅಂತ ಕರ್ಕೊಳ್ಬೇಕಲ್ವಾ? ನೋಡಿದ್ರೆ 125 ದೇಶನ ನಾವು ಲೆಕ್ಕಕ್ಕಿಟ್ಕೊಂಡ್ರೆ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಎಲ್ಲಿದೆ ಗೊತ್ತಾ? 111ನೇ ಸ್ಥಾನದಲ್ಲಿದೆ ಭಾರತ. ಬಾಂಗ್ಲಾ, ನೇಪಾಳ, ಶ್ರೀಲಂಕಾಗಿಂತ ಭಾರತದಲ್ಲಿ ಕಿತ್ತು ತಿನ್ನುವ ಬಡತನ ಇದೆ ಅಂತ ವರದಿ ಇದೆ. ಬಾಂಗ್ಲಾಗೆ 81ನೇ ಸ್ಥಾನ, ನೇಪಾಳಕ್ಕೆ 69ನೇ ಸ್ಥಾನ, ಶ್ರೀಲಂಕಾಗೆ 60ನೇ ಸ್ಥಾನ. ದೇಶದಲ್ಲಿ 67 ಲಕ್ಷ ಮಕ್ಕಳು ಒಂದು ಹೊತ್ತು ಊಟ ಮಾಡೋಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ತತ್ವಾರ ಇಲ್ಲ ಊಟ. ಕೇಂದ್ರ ಆರೋಗ್ಯ ಸಚಿವಾಲಯದ ಆರೋಗ್ಯ ಇಲಾಖೆಯ ಸಮೀಕ್ಷೆ ವರದಿ ಇದು. ಯಾರೋ ಬೇರೆಯವ್ರಿಗೆ ಕೊಟ್ಟಿರೋದು, ಬೇರೆ ದೇಶದ್ದಲ್ಲ, ನಮ್ಮದೇ ದೇಶದ ಕೇಂದ್ರ ಆರೋಗ್ಯ ಇಲಾಖೆಯ ಸಮೀಕ್ಷೆ ವರದಿ. ಹಾಗಾಗಿ ಭಾರತ ಶ್ರೀಮಂತವಾಗ್ತಿದೆಯಾ ಅಥವಾ ಭಾರತದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಶ್ರೀಮಂತರಾಗ್ತಾ ಇದ್ದಾರೆ ಅಂದರೆ ಈ ಬಿಲಿಯನೇರ್ಗಳು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ. ಇವ್ರ ಸಂಪತ್ತು ಕೋವಿಡ್ ಬರಲಿ, ನೋಟ್ ಬ್ಯಾನ್ ಮಾಡಲಿ, ಇನ್ನೇನೇನೇ ಬ್ಯಾನ್ ಮಾಡಿಕೊಂಡ್ರು ಇವ್ರ ಸಂಪತ್ತು ಕರಗಲಿಲ್ಲ. 30% ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ನೆಲಸಮ ಆಗ್ತದೆ. ಆ ಮೂಲಕ ಈ ಎಲ್ಲ ಪಟ್ಟಿಗಳಲ್ಲೂ ಇವ್ರು ಕಾಣಿಸ್ಕೊಳ್ತಾ ಇದ್ದಾರೆ.